ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ಫೇಮಸ್ ಆದಂಥ ಗಿಲ್ಲಿಯವರೊಂದು ಫ್ಯಾನ್ಸ್ ಆದಂಥ ಇಲ್ಲಿ ಕಾವ್ಯ ಅವರು ಇವಾಗ ಹುಟ್ಟುಹಬ್ಬ ದಿನವೇ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ರು. ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ಹುಟ್ಟುಹಬ್ಬ ದಿನವೇ ಗಿಲ್ಲಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಕಾವ್ಯ ಅವರು ಒಂದು ಸೀರೆ ಒಂದು ಕೊಲಾಬ್ರೇಷನ್ಗೆ ಬಂದಿರ್ತಾರೆ. ಆ ಒಂದು ಕೊಲಾಬ್ರೇಷನ್ ಅವರ ಒಂದು ಹುಟ್ಟುಹಬ್ಬದ ದಿನವೇ ಆಗಿರುತ್ತದೆ. ಅವರು ಕಾಲ್ ಮಾಡಿ ಹೇಳಿರ್ತಾರೆ, ನೀವು ಬರಬೇಕು, ಇಲ್ಲಿ ನಿಮ್ಮ ಒಂದು ಹುಟ್ಟುಹಬ್ಬ ದಿನವೇ ಬರಬೇಕು ಅಂದಾಗ ನಾವು ಇವತ್ತು ಬರಲಿಕ್ಕೆ ಆಗಲ್ಲ ಸರ್, ನಂದು ಬರ್ತಡೇ ಇದೆ ಅಂತಂದಾಗ ನೀವು ಏನೇ ಆಗಲಿ ಇವತ್ತೇ ಬರಬೇಕು, ನಾಳೆ ಬರ್ತೀನಿ ಅಂತಂದು ಕಾವ್ಯವರು ಹೇಳಿದ ತಕ್ಷಣ ನೀವು ನಾಳೆ ಬರೋಕ್ಕಾಗಲ್ಲ, ಇವತ್ತೇ ಬರಬೇಕು, ನಾನು ಎಲ್ಲ ರೆಡಿ ಮಾಡಿದ್ದೀನಿ ಅಂತಾಗ ಇಲ್ಲಿ ಕಾವ್ಯವರು ಬರ್ತಾರೆ. ಕಾವ್ಯವರು ಸೇರಿ ಒಂದು ಸುಗ್ಗಿಗೆ ಒಂದು ಪ್ರೋಗ್ರಾಮ್ಗೆ ಬರ್ತಾರೆ. ಅವರು ಕೊಲಾಬ್ರೇಷನ್ ಮಾಡ್ತಾರೆ, ಎಲ್ಲ ಒಂದು ಮಾಹಿತಿ ಕೂಡ ಕೊಡ್ತಾರೆ. ಎಲ್ಲ ಒಂದು ಬಿಗ್ ಅಭಿಮಾನಿಗಳು ಗಿಲ್ಲಿ 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 ಅಂತಂದು ಕರಿತಾ ಇದ್ದಾರೆ. ಆದರೆ ಇಲ್ಲಿ ಕಾವ್ಯವರು ಕೂಡ ಇಲ್ಲಿ ಎಲ್ಲರೂ ಅಭಿಮಾನಿಗಳು ಪಬ್ಲಿಕ್ ಕ್ವಶನ್ ಕೇಳ್ತಾರೆ, ನಿಮಗೆ ಗಿಲ್ಲಿ ವಿಶ್ ಮಾಡಿದ್ರಾ ಅಂತ ಹೇಳ್ತಾರೆ. ಅವಾಗ ಹ್ಞೂ ಮಾಡಿದ್ರು ಅಂತಂತಾರೆ. ಗಿಲ್ಲಿ ನಿಮಗೆ ಏನು ಗಿಫ್ಟ್ ಕೊಟ್ಟರು ಅಂತಂದಾಗ ಏನು ಕೊಟ್ಟಿಲ್ಲ ಅಂತಂದ. ನೀವು ಸೆಲೆಬ್ರೇಷನ್ ಮಾಡಿದ್ರಾ ಅಂದಾಗ ನಿನ್ನೆ ನೈಟ್ ನಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಷನ್ ಆಯಿತು. ಇವಾಗ ತಕ್ಷಣ ಇಲ್ಲಿ ಈ ಒಂದು ಪ್ರೋಗ್ರಾಮ್ ಮುಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಇಲ್ಲಿನೂ ಕೂಡ ಕೇಕ್ ಕಟಿಂಗ್ ಮಾಡಿದ್ರು, ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿ ಅವರು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ. ಏನಪ್ಪ ಅಂದರೆ ಅವರಿಗೆ ಗೊತ್ತಿಲ್ಲದೆ ಅವರ ಒಂದು ಹೋಗ್ತಿರೋ ಒಂದು ಸ್ಟುಡಿಯೋಕ್ಕೆ ಇವಾಗ ಗಿಲ್ಲಿ ಕಡೆಯಿಂದ ಕೇಕ್ ಆಗಲಿ ಮತ್ತು ಕಾಸ್ಟ್ಲಿ ಗಿಫ್ಟ್ ಆಗಲಿ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಅವರು ಒಂದು ಬ್ಯುಸಿ ಶೆಡ್ಯೂಲ್ಸ್ ಮತ್ತು ಸಾಕಷ್ಟು ಪ್ರೋಗ್ರಾಮ್ ಇರೋ ಕಾರಣ ಅವರು ಬರಲಿಕ್ಕೆ ಆಗಲಿಲ್ಲ. ಬಟ್ ಇಲ್ಲಿ ಗಿಲ್ಲಿ ಅವರ ಕಡೆಯಿಂದ ಇಲ್ಲಿ ಬರೋಕ್ಕಾಗದೆ ಇದ್ದರೂ ಕೂಡ ಅವರು ಕಾವ್ಯನಿಗೋಸ್ಕರ ಕೇಕ್ ಆಗಲಿ ಮತ್ತು ಗಿಫ್ಟ್ ಆಗಲಿ ಕಾಸ್ಟ್ಲಿ ಗಿಫ್ಟಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಅಂತಂದು ನೋಡೋಣ ಬನ್ನಿ. ಆದರೆ ಇಲ್ಲಿ ಕಾವ್ಯ ಅವರು ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಕಾವ್ಯ ಅವರೇ, ನೀವು ಮತ್ತು ಗಿಲ್ಲಿ ಅವರು ಒಂದೇ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ, ಅದು ಏನಂತಂದು ನನಗೆ ಅರ್ಥ ಆಗ್ತಿಲ್ಲ, ನಾವು ಮಾಡ್ತಿಲ್ಲ ಅಂತಂದು ಹೇಳ್ತಾರೆ. ಆದರೆ ಇಲ್ಲಿ ಗಿಲ್ಲಿ ಅವರು ಮತ್ತು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ನಲ್ಲಿ ಕೂಡ ಗಿಲ್ಲಿ ಮತ್ತು ಕಾವ್ಯವರು ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಹೀರೋ ಹೀರೋಯಿನ್ ಪಾತ್ರ ಅಂತಂದು. ಆಲ್ರೆಡಿ ಗಿಲ್ಲಿ ಅವರು ಜಿಮ್ಗೆ ಸೇರ್ಕೊಂಡಿದ್ದಾರೆ, ಜಿಮ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇವಾಗ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಕಾವ್ಯವರು ಇದ್ದಾರೆ. ಹಾಗೆ ಗಿಲ್ಲಿಯವರು ಹೀರೋ ಕ್ಯಾರೆಕ್ಟರ್ನಲ್ಲಿ ಒಂದೇ ಸಿನಿಮಾದಲ್ಲಿ ಮಾಡಬೇಕು ಅಂತಂದು ಇವಾಗ ಸುಧೀರ್ ಅವರು ಕೂಡ ಒಂದು ಅಪರ್ಚುನಿಟಿ ಕೊಟ್ಟರೂ ಕೂಡ ಈ ಥರ ಯಾಕೆ ಹೇಳಿದರು ಕಾವ್ಯವರು, ನಾವು ಸಿನಿಮಾ ಮಾಡ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಕಾವ್ಯವರು ಗಿಲ್ಲಿ ಕಂಡ್ರೆ ಅಷ್ಟಾಗಿ ಇಷ್ಟ ಆಗಲ್ಲ. ಒಂದು ಸಿನಿಮಾದಲ್ಲಿ ನಾವಿಬ್ಬರು ಜೋಡಿ ಆದರೆ ಮತ್ತು ಸಿಕ್ಕಾಪಟ್ಟೆ ಜನರು ಏನೇನೋ ತಿಳ್ಕೊತಾರೆ, ನಮ್ಮಿಬ್ಬರ ಮಧ್ಯೆ ಲವ್ ಇದೆ, ಇವರಿಬ್ಬರು ಲವ್ ಮಾಡ್ತಾ ಇದ್ದಾರೆ, ನಮಗೆ ಹೇಳ್ಕೊಡ್ತಾ ಇಲ್ಲ ಅಂತಂದು ಏನೇನೋ ತಿಳ್ಕೊತಾರೆ ಅಂತಂದು ಆದಷ್ಟು ಇಲ್ಲಿ ಗಿಲ್ಲಿನ ಅವಾಯ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಗಿಲ್ಲಿಗೆ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ನೀವು ಗೊತ್ತಿರ್ಬೋದು, ಇಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಲಾಸ್ಟ್ ಒಂದು ವಾರದ ಒಳಗಡೆ ಇಲ್ಲಿ ಗಿಲ್ಲಿಗೆ ಎಷ್ಟು ಇಂಡೈರೆಕ್ಟಾಗಿ ಬೈತಾಯಿದ್ರು. ಅವ್ರ ಜೊತೆ ಅಷ್ಟಾಗಿ ಹಚ್ಕೊಳ್ಳಲಿಲ್ಲ. ಧನುಷ್ ಜೊತೆ ಎಷ್ಟು ಒಂದು ಬಾಂಡಿಂಗ್ ಶೇರಿಂಗ್ ಮಾಡ್ತಿದ್ರು, ಎಲ್ಲ ಒಂದು ಶೇರ್ ಕೂಡ ಇಲ್ಲಿ ಧನುಷ್ ಅವರ ಜೊತೆನೇ ಹಂಚ್ಕೊಳ್ತಾ ಇದ್ದರು. ಆವಾಗ ಗಿಲ್ಲಿಗೆ ಹಂಚ್ಕೊಳ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಮಾತಾಡಲಿಲ್ಲ. ಇವಾಗ ಇವಾಗ ಧನುಷ್ ಅವರು ಎಂಟ್ರಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಗಿಲ್ಲಿನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಧನುಷ್ ಅವ್ರದ್ದು ಯಾವುದೇ ತಪ್ಪು ಇಲ್ಲ, ಅವರು ಜಸ್ಟ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನಾವಿಬ್ಬರು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡನ್ನು ಏನೇನೋ ಥಿಂಕ್ ಮಾಡಬೇಡಿ, ಈ ಥರ ಒಂದು ಏನೇನೋ ಕಮೆಂಟ್ ದಯವಿಟ್ಟು ಮಾಡಬೇಡಿ. ಒಂದು ಧನುಷ್ ಮತ್ತು ಕಾವ್ಯ ಮಧ್ಯೆ ಏನೇ ಇದೆ, ಅವರಿಬ್ಬರು ರಿಲೇಷನ್ ಬಗ್ಗೆ ಇದೆ, ಅವರಿಬ್ಬರು ಲವ್ವರ್ಸು. ಹೋದ ಒಂದು ಸೀರಿಯಲ್ನಲ್ಲಿ ಅವರು 2-3 ವರ್ಷಗಳ ಹಿಂದೆಯೇ ಅವರು ಲವ್ ಮಾಡ್ತಾಯಿದ್ರು, ಇವಾಗ ಬರ್ತಾ ಇದೆ ಅಂತಂದು ಏನೇನೋ ಸುಳ್ಳು ಸುದ್ದಿಯನ್ನು ಹಂಚ್ತಾ ಇದ್ದಾರೆ ಎಲ್ಲ ನ್ಯೂಸ್ನಲ್ಲಿ.
ಅದು ಏನೂ ಇಲ್ಲ. ಕಾವ್ಯ ಅವರು ಧನುಷ್ನ ಆ ಥರ ನೋಡೇ ಇಲ್ಲ. ಧನುಷ್ ಕೂಡ ತುಂಬ ಒಳ್ಳೆಯವರು. ಅವರ ಒಂದು ಫ್ಯಾಮಿಲಿ ಕೂಡ ಇದೆ, ಅವರ ಒಂದು ವೈಫ್ ಕೂಡ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಏನು ತಪ್ಪು ಮಾಡಿಲ್ಲ. ಮತ್ತು ಸ್ಪಂದನ ಮತ್ತು ಧನುಷ್ ಅವರು ಕೂಡ ಅಷ್ಟೇ ಕ್ಲೋಸ್ನೆಸ್ ಇದ್ದರು. ಕಾವ್ಯಕ್ಕಿಂತ ಧನುಷ್ ಸ್ಪಂದನನೇ ಹಚ್ಕೊಂಡಿದ್ರು. ಯಾಕಂದರೆ ಅವರು ಧನುಷ್ ಮತ್ತು ಕಾವ್ಯ ಸ್ಪಂದನ ಅವರು ಸೀರಿಯಲ್ ಸೆಟ್ನಲ್ಲಿ ಹೋದ ಒಂದು ಕರಿಮಣಿ ಆಗಲಿ, ಅವರು ಕಾವ್ಯವರು ಕೂಡ ಇಲ್ಲಿ ಕೆಂಡಕ ಸಂಪಿಗೆ ಮಾಡಿದರು. ಗೀತಾ ಅಂತ ಧನುಷ್ ಅವರು ಸೀರಿಯಲ್ ಮಾಡಿದರು. ಆ ಒಂದು ಕಲರ್ಸ್ ಕನ್ನಡದ ಒಂದು ಇಲ್ಲಿ ಸೀರಿಯಲ್ನ ಹೀರೋ ಹೀರೋಯಿನ್ ಇದ್ದರು. ಅದಕ್ಕೋಸ್ಕರ ಬಾಂಡಿಂಗ್ ಪ್ಯೂರ್ ಇತ್ತು, ಬೆಸ್ಟ್ ಫ್ರೆಂಡ್. ಅದೇ ರೀತಿಯಾಗಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರ ಒಂದು ಫ್ಯಾಮ್ಲಿನೂ ಕೂಡ ಇದೆ. ತಪ್ಪಾಗಿ ಯೂಟ್ಯೂಬರ್ ಮತ್ತು ಯಾರೇ ಒಂದು ನ್ಯೂಸ್ ಅವರು ಇವಾಗ 2 ವಾರ ಆಯಿತು ಧನುಷ್ ಮತ್ತು ಕಾವ್ಯ ಮಧ್ಯೆ ರಿಲೇಷನ್ ಇದೆ, ಅವರು ಲವ್ವರ್ಸು. ಅದಕ್ಕೋಸ್ಕರ ಗಿಲ್ಲಿನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಕಂಡ್ರೆ ಆಗ್ತಿಲ್ಲ, ಅವರು ಧನುಷ್ನ ಇಷ್ಟಪಡ್ತಾ ಇದ್ದಾರೆ ಅಂತಂದು ಏನೇನೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಇಲ್ಲ. ಗಿಲ್ಲಿಯವರು ಒಂದು ಮನಸ್ಸಲ್ಲಿ ಗಿಲ್ಲಿ ಯಾರನ್ನ ಮದುವೆ ಆಗ್ತಾರಂತ ನಮಗೂ ಕೂಡ ಗೊತ್ತಿಲ್ಲ. ಆದಷ್ಟು ಬೇಗ ನಿಮ್ಮ ಗುಡ್ ನ್ಯೂಸ್ ಕೊಡಲಿ. ಗಿಲ್ಲಿಯವರು ರಕ್ಷಿತಾ ಶೆಟ್ಟಿನ ಮದುವೆ ಆಗಬೇಕು ಅಂತಂದು ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಅವರು ಸಿಕ್ಕಾಪಟ್ಟೆ ಅವರಿಬ್ಬರು ಹೊಂದಾಣಿಕೆ ಆಗಲಿ, ಕಾಮಿಡಿ ಆಗಲಿ, ಅವರಿಬ್ಬರು ತುಂಬ ಕ್ಯೂಟಾಗಿ ಮುದ್ದಾಗಿ ಬರ್ತಾ ಇದ್ದಾರೆ. ಚೈಲ್ಡ್ ಇವರು ಕಾಮಿಡಿಯನ್ನು ಸಿಕ್ಕಾಪಟ್ಟೆ ತುಂಬ ಲೈಫ್ ಕಲರ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಸೈಡ್ ಕಾವ್ಯನ ಮದುವೆ ಆಗಬೇಕು, ಕಾವ್ಯ ಮದುವೆ ಆದರೆ ಇಬ್ಬರು ಕನಸು ಡ್ರೀಮ್ ಅಚೀವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾವ್ಯವರು ಯಾಕೋ ಒಪ್ತಾ ಇಲ್ಲ. ಎಲ್ಲ ಒಂದು ಪ್ರೋಗ್ರಾಮ್ನಲ್ಲಿ ಲೈವ್ನಲ್ಲಿ ಇಲ್ಲಿ ಕೇಳ್ತಾ ಇದ್ದಾರೆ, ಕಾವ್ಯವರೇ ಗಿಲ್ಲಿನ ಯಾವಾಗ ಮದುವೆ ಆಗ್ತೀರ ಅಂದಾಗ ನಮ್ಮ ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೆ ಅವ್ರನ್ನ ಮದುವೆ ಆಗ್ತೀನಿ, ನಾನು ಇವಾಗಲೇ ಮದುವೆ ಆಗಲ್ಲ, ನಾನು ಕರಿಯರ್ ಬಗ್ಗೆ ಫೋಕಸ್ ಮಾಡಬೇಕು, ಅವರು ಎಲ್ಲಿ ತೋರಿಸ್ತಾರೆ ಅವ್ರನ್ನ ಮದುವೆ ಆಗ್ತೀನಿ, ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಮಾಡಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗಿಲ್ಲಿಯವರ ಮನೆಯಲ್ಲೂ ಕೂಡ ಅವರು ಇವಾಗಲೇ ಆಲ್ರೆಡಿ ಹೆಣ್ಣು ಹುಡುಕೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅವರಿಗೆ 1 ವರ್ಷದ ಒಳಗಡೆ ನಾವು ಮದುವೆ ಮಾಡಬೇಕು, ಇವಾಗ ಎಲ್ಲ ಸೆಟಲ್ ಆಗಿದ್ದಾನೆ, ನಮಗೂ ಕೂಡ ಏಜ್ ಆಯಿತು, ನಾವು ಮದುವೆ ಮಾಡಬೇಕು ಅಂತಂದು ಹೆಣ್ಣು ಕೂಡ ನೋಡ್ತಾ ಇದ್ದಾರೆ. ಆದರೆ ಗಿಲ್ಲಿ ಅವರು ಒಂದು ಪ್ರೋಗ್ರಾಮ್ನಲ್ಲಿ ಲೈವ್ನಲ್ಲಿ ಇಡೀ ಕರ್ನಾಟಕ ಜನರೇ ಕೇಳಿಸ್ಕೊಂಡಿದ್ದಾರೆ. ಗಿಲ್ಲಿ, ನೀವು ಕಾವ್ಯನ ಯಾಕೆ ಮದುವೆ ಆಗಲ್ಲ, ಕಾವ್ಯನ ಮದುವೆ ಆಗ್ತೀರಾ, ನಿಮ್ಮ ಒಂದು ಮನಸ್ಸಲ್ಲಿ ಕಾವ್ಯ ಹೆಂಡತಿ ಅಂತ ಸ್ಥಾನ ಕೊಟ್ಟಿದ್ದಾರೆ, ಯಾಕೆ ನೀವು ಮದುವೆ ಆಗಲ್ಲ ಅಂದಾಗ ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನನ್ನ ಒಂದು ಹಣೆಯಲ್ಲಿ ಕಾವ್ಯ ಅಂತ ಬರೆದಿದ್ರೆ ಕಾವ್ಯ ಅವರು ನನ್ನ ಹೆಂಡತಿಯಾಗಿ ಬಂದೇ ಬರ್ತಾರೆ. ಹಾಗೆ ಇಲ್ಲಿ ನನ್ನ ಹಣೆಯಲ್ಲಿ ಕಾವ್ಯನ ಹೆಸರು ಬರೆದಿಲ್ಲ, ಬೇರೆದವ್ರ ಹೆಸರು ಬರೆದಿದ್ರೆ ಅವರೇ ಬರ್ತಾರೆ. ನಮ್ಮ ಹಣೆ ಬರೋದು ಯಾರೂ ಚೇಂಜ್ ಮಾಡೋಕ್ಕೆ ಆಗಲ್ಲ. ಇವಾಗ ನಾನು ಅನ್ಕೊತೀನಿ ಕಾವ್ಯ ಅವರು ಇಷ್ಟಪಡ್ತೀನಿ, ನಾವು ಬಂದರೆ ಇಡೀ ಕರ್ನಾಟಕ ಜನತೆ ಇಷ್ಟಪಡ್ತಾ ಇದೆ, ನಾನು ಕೂಡ ಇಷ್ಟಪಟ್ಟಿದ್ದೀನಿ, ಬಟ್ ಹಣೆಯಲ್ಲಿ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕೆ ಆಗಲ್ಲ, ನಮ್ಮ ಹಣೆ ಬರ ಅಂತಂದು ಹೇಳಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಎಲ್ಲ ಪ್ರೋಗ್ರಾಮಲ್ಲಿ ಗಿಲ್ಲಿ ಬಂದರೆ ಕಾವು ಅಂತಾರೆ, ಕಾವ್ಯ ಅವರು ಬಂದರೆ ಗಿಲ್ಲಿ ಅಂತಾರೆ. ಅವರ ಒಂದು ಬಾಂಡಿಂಗ್ ಪ್ಯೂರ್ ಬಾಂಡಿಂಗ್ ಫ್ರೆಂಡ್ಶಿಪ್ ಥರನೇ ಇರಲಿ, ಅಥವಾ ಇಲ್ಲಿ ಆದಷ್ಟು ಬೇಗನೆ ಗುಡ್ ನ್ಯೂಸ್ ಕೊಡಲಿ. ಅವರಿಬ್ಬರು ನೆಕ್ಸ್ಟ್ ಇಯರೇ ಮದುವೆ ಮಾಡ್ಕೋಬೇಕು ಅಂತಂದು ಅನ್ಕೊತಾ ಇದ್ದಾರೆ. ನಾವು ಕೂಡ ಇಚ್ಛೆ ಪಡ್ತಾ ಇದ್ದೀವಿ. ಆದರೆ ಇಲ್ಲಿ ಕಾವ್ಯ ಅವರು ಯಾಕೋ ಇಲ್ಲಿ ಗಿಲ್ಲಿನ ಅಷ್ಟಾಗಿ ಹಚ್ಕೊತಾ ಇಲ್ಲ. ಯಾಕಂದರೆ ನಾವಿಬ್ಬರು ಫ್ರೆಂಡ್ಶಿಪ್ಪು, ನೀವೇನೇನೋ ತಪ್ಪು ತಿಳ್ಕೊಬೇಡಿ ಅಂತಂದು ಹೇಳ್ತಾ ಇದ್ದಾರೆ. ಕಾವ್ಯರ ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಇಷ್ಟ, ಗಿಲ್ಲಿ ಕಂಡ್ರೆ ತುಂಬ ಇಷ್ಟ. ಅವ್ರ ತಮ್ಮನ್ನ ಬಿಟ್ಟರು. ಬಿಗ್ ಬಾಸ್ನಲ್ಲೇ ನೋಡಿರ್ಬೋದು, ಅವ್ರಿಗೋಸ್ಕರ ಬೆಳ್ಳಿಯ ಒಂದು ಬ್ರಾಸ್ಲೆಟ್ ತಂದು ಅವರ ಅಪ್ಪ ಅಮ್ಮ ಸ್ವತಃ ಅವರ ಅಪ್ಪ ಗಿಲ್ಲಿಗೆ ತೊಡಿಸಿರ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಕಂಡ್ರೆ ಎಷ್ಟೊಂದು ಪ್ರೀತಿ ಕೇರ್ ಅಂತಂದು. ಇಲ್ಲಿ ಗಿಲ್ಲಿಯ ಒಂದು ಮನೆಯಲ್ಲೂ ಕೂಡ ಕಾವ್ಯವರು ಎಂಟ್ರಿ ಕೊಟ್ಟಿದ್ದಾರೆ. 2 ಸಾರಿ ಬಂದಿದ್ದಾರೆ. ಬಂದು ಊಟ ಮಾಡ್ಕೊಂಡು ತಮಾಷೆಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದು ನಾವು ಫ್ರೆಂಡ್ಶಿಪ್ ಥರನೇ, ಇದೇ ಥರನೇ ನಾವು ಫ್ರೆಂಡ್ಶಿಪ್ ಒಂದು ರಿಲೇಷನ್ನಲ್ಲಿ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಲವ್ ಮಾಡ್ತಾ ಇಲ್ಲ, ನಾವು ಮಾಡೋದು ಇಲ್ಲ ಅಂತಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಗಿಲ್ಲಿ ಕಾವ್ಯವರ ಒಂದು ಪೇರ್ ಏನು, ಗಿಲ್ಲಿ ಕಾವ್ಯವರ ಒಂದು ಜೋಡಿ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ. ಗಿಲ್ಲಿ ಕಾವ್ಯರ ಮದುವೆ ಆದರೆ ಒಳ್ಳೆಯದಾ ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.